ತಗೊಳ್ಳಿ, ಇದು ನಿಮ್ಗೆ. ಏನಿದು? ಡ್ರೆಸ್ಸು. ಆಕಿ ಮಾರಿ ಆಕಿ ಡ್ರೆಸ್ ಹಾಕೊಂಡ್ರೆ ಏನ್ ಚಂದ ಇರ್ತೈತಿ. ಮಾ ಮದ್ವೆಗ್ ಮುಂಚೆ ಡ್ರೆಸ್ಸೇ ಹಾಕೊಳ್ತಿದ್ಲು. ಈಗ ಮದ್ವೆ ಆಗೈತಲ್ಲ, ಹಾಕೊಳ್ಳಿ ಬಿಡಿ ಅತ್ತೆ, ಚೆನ್ನಾಗ್ ಕಾಣ್ತಾರೆ. ಆಹಾ ನೀ ಹೇಳಿದ್ರೆ ಚಂದ ಇರ್ತೈತ್ ಬಿಡು. ಅವ್ವ ಲತಾ, ಹಾಕೊಳವ ಹಾಕೋ. ನೀನು ಸಂತೋಷಕ್ಕಿಂತ ಏನೈತಿ, ನೀ ಮದ್ವೆಗ್ ಮುಂದೆ ಎಂತ ಡ್ರೆಸ್ ಹಾಕೊಂಡಿ ಅಂತದ ಹಾಕೋ. ಏಯ್ ನೀವು ಬಂದ್ರು, ನಿಮ್ಗೂ ಗಿಫ್ಟ್ ತಂದಿದಾರ. ಬನ್ನಿ ಬನ್ನಿ. ಬಾಲಾಜಿ, ಇದು ನಿಮ್ಗೆ. ಅಣ್ಣು ಶೂಸು ಚೆನ್ನಾಗೈತೋ. ತಗೊಳ್ಳಿ ಬಾಬಾ, ಇದು ನಿಮ್ಗೆ. ಥ್ಯಾಂಕ್ಸ್ ಅಮ್ಮಿ. ನಿನಗೇನ್ ತಂದಿಲ್ಲ? ನನಗೇನ್ ಬೇಕಾಗಿಲ್ಲ ಬಿಡು. ನಿನಗೇನು ತರ್ದೇ ಇರ್ತೀನ ನಾನು, ಹೇಳು. ಆದ್ರೆ ನಿನಗೆ ಇವಾಗ ಕೊಡಲ್ಲ, ಆಮೇಲೆ ಕೊಡ್ತೀನಿ. ಕಾರಲ್ಲಿದೆ. ಓ ಸ್ಪೆಷಲಾ? ಎಲ್ರಿಗೂ ಎಲ್ಲಾನು ತಂದಿ, ಮತ್ ನನಗ? ನಿಮಗೂ ಇದೆ ಅಜ್ಜಿ, ತಗೊಳ್ಳಿ. ಇದು ನಿಮಗೋಸ್ಕರ ಹ್ಯಾಂಡ್ ಬ್ಯಾಗ್. ಅಯ್ಯ, ಬರೀ ಹ್ಯಾಂಡ್ ಬ್ಯಾಗ್ ಅಷ್ಟನ? ಆಸೆ ಮಾತ್ರ ಕಮ್ಮಿ ಆಗಲ್ಲ. ಹ್ಯಾಂಡ್ ಬ್ಯಾಗ್ ಓಪನ್ ಮಾಡಿ ನೋಡಿ, ಅದ್ರಲ್ಲಿ ಬಂಗಾರದ ಬಳೆ ಕೂಡ ಇದೆ. ಹೌದಾ? ಅಯ್ಯ ನನ್ ಮುದ್ದಿನ ಸೊಸಿ, ನೀ ಎಲ್ಲಾರ್ಗ ತಂದಿರೋ ಗಿಫ್ಟ್ಗಳಿಗಿಂತ ನಮ್ಮವ್ವಗ್ ತಂದಿ ನೋಡು ಬಂಗಾರದ ಬಳಿ, ಅದು ನನಗ್ ಬಹಳ ಸಂತೋಷ ಕೊಡುತ್ತೆ. ನಮ್ಮವ್ವಗ ಬಂಗಾರದ ಒಡವಿ ಅಂದ್ರ ಬಹಳ ಇಷ್ಟ. ಯವ್ವ ಹಾಕೊಳ ಯವ್ವ. ಗೋವಿಂದ, ಇವತ್ ನನ್ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಹೋಗ್ತಿದ್ದೆ. ಒಬ್ಳೇ ಹೋಗ್ತಾ ಇದ್ದೆ, ಜೊತೆಗೆ ಯಾರು ಇಲ್ಲ. ನನ್ ಜೊತೆ ಬರ್ತೀಯಾ? ಅವನಿಗೆ ದೊಡ್ಡ ಕೆಲ್ಸ ಏನೈತಿ, ಕರ್ಕೊಂಡ್ ಹೋಗ. ಅಂದ್ರೆ ಅಮ್ಮ, ಅದು ಏ ಹೋಗ. ನೀ ಮದ್ವೆ ಆಗೋ ಹುಡುಗಿ ಕರೆದ್ರೆ ಇಲ್ಲ ಅಂತೀಯಲ್ಲ, ಕರ್ಕೊಂಡ್ ಹೋಗುವ. ಸರಿ ಅಮ್ಮ, ಹೋಗಿ ಬರ್ತೀವಿ. ಹೋಗೋಣ. ಬಾಯ್ ಅತ್ತೆ. ಬಾಯ್ ಬಾಯ್. ಇವನು ಈ ಹುಡುಗಿ ಜೊತೆ ಆರಾಮಾಗಿ ಹೋಗ್ತಿದ್ದಾನೆ. ಏನ್ ನಡ್ತಿದ್ಯಪ್ಪ ಇಲ್ಲಿ? ನಿನ್ನ ನಗು ಹೇಳಿದೆ ನಂಗೆ ನಾ ಯಾರು ಏನು ಅಂತ, ನಿನ್ನ ನೆರಳು ತೋರಿದೆ ನಂಗೆ ನನ್ನಲ್ಲಿದ್ದ ಕೊರತೆಯ. ಹೋ ಲಾ 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 ಲಾ, ಓಹೋ ಹೋ ಲಾ 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 ಲಾ, ನಿನ್ನ ನಗು ಹೇಳಿದೆ ನಂಗೆ ನಾನ್ಯಾರು ಏನು ಅಂತ. ಹೌದಾ? ಏನ್ ಹೌದಾ? ನಿನ್ ನಗು ಹೇಳ್ತು ನನ್ಗೆ ನಾನ್ ಯಾರು ಏನು ಅಂತ ಹಾಡ್ತಿದ್ಯಾ ಅಲ್ವಾ? ನಿಜ ಅಂತ್ಯಾ? ನನ್ ನಗುನೇ ಹೇಳ್ತಾ? ಹಲೋ, ಹಾಡು ಬಂತು ಅಂತ ಸುಮ್ಮನೆ ಹಂಗೆ ಹಾಡು ಹೇಳ್ತಾ ಇದ್ದೀನಿ. ನನ್ನ ಮೂಡೇನೋ ಅದೇನೆ, ಆದ್ರೆ ನಿಂಗೋಸ್ಕರ ಅಲ್ಲ ಬಿಡು. ಏನು? ಅದೇ ಇವಾಗ ಹಾಡಲ್ಲಿ ಲಿರಿಕ್ಸ್ ಇದೆ ಗೊತ್ತಾ? ನಿನ್ನ ನಗು ಹೇಳಿದೆ ನಂಗೆ ನಾ ಯಾರು ಏನು ಅಂತ, ನಿನ್ನ ನೆರಳು ತೋರಿದೆ ನಂಗೆ ನನ್ನಲ್ಲಿದ್ದ ಕೊರತೆಯ. ಹಾ, ಇದು ಮಾತ್ರ ನನ್ನ ಮೂಡಿಗೆ ಕರೆಕ್ಟ್ ಆಗಿದೆ. ಹೌದಾ? ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿರೋ ಹಾಗಿದೆ. ಸಿಕ್ಕಾಬಡೆ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀನಿ. ಎಲ್ಲಿ? ಒಂದೇ ಒಂದ್ಸಲ ನನ್ನ ಹತ್ರ ರೊಮ್ಯಾಂಟಿಕ್ ಆಗಿ ಮಾತಾಡೋ ನೋಡೋಣ. ಏಯ್, ನಿನ್ ಜೊತೆ ಏನೇ ರೊಮ್ಯಾಂಟಿಕ್ ಆಗಿ ಮಾತಾಡೋದು? ಸುಮ್ಮನೆ ಇರೋ. ಅಯ್ಯೋ, ನೀನೆಷ್ಟು ರೊಮ್ಯಾಂಟಿಕ್ ಅಂತ ನಾನು ತಿಳ್ಕೋಬೇಕಲ್ವಾ? ಕಮಾನ್, ಒಂದ್ಸಲ ರೊಮ್ಯಾಂಟಿಕ್ ಆಗಿ ನನ್ನ ಕಣ್ಣನ್ನು ನೋಡ್ತಾ ಐ ಲವ್ ಯು ಹೇಳು. ನಿನಗೆ ಒದೆ ಬೀಳತ್ತೆ ಹೇಳ್ತಿದ್ದೀನಿ. ಯಾಕೆ? ಮತ್ ನಿನಗೆ ಲವ್ ಯು ಅಂತ ಹೇಳು ಅಂತೀಯಲ್ಲ? ಅಯ್ಯೋ, ನನಗೆ ಹೇಳಿದ್ರೇನು? ನಾಳೆ ನೀನು ಇಷ್ಟಪಟ್ಟಿರೋ ಹುಡುಗಿ ನೀನು ಒಪ್ಕೊಳ್ಳಲ್ಲ ಅಂತ ಅನ್ಕೋ, ಆಗ ನೀನು ನನ್ನ ಮದ್ವೆ ಆಗ್ಲೇಬೇಕಲ್ವಾ? ಅದಕ್ಕೆ ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡು. ಏಯ್, ಯಾವಾಗ ನೋಡಿದ್ರು ಈ ಪ್ರಾಕ್ಟಿಕಲ್ ಜೋಕ್ಸ್ ಮಾಡ್ತೀಯಲ್ಲ, ನಿಲ್ಸಲ್ವಾ? ಅಷ್ಟಕ್ಕೂ ಆ ಹುಡುಗಿ ಲವ್ ಯು ಅಂತ ಯಾಕೆ ಹೇಳೋದಿಲ್ಲ? ಖಂಡಿತ ಹೇಳ್ತಾಳೆ. ಒಂದ್ ವೇಳೆ ಹೇಳಿಲ್ಲ ಅಂದ್ರೆ? ಅಯ್ಯೋ, ಹೇಳ್ತಾಳೆ ಅಂತಿದ್ದೀನಿ. ಹೇಳ್ದೆ ಹೋದ್ರೆ? ಅಯ್ಯೋ, ಹೇಳ್ತಾಳೆ. ಓಕೆನಾ? ನೀನೇನೋ ಅಪಶಕನ ಮಾತಾಡ್ಬೇಡ, ಒಳ್ಳೇದಾಗ್ಲಿ ಅನ್ನು. ಅಯ್ಯೋ, ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತಾರೆ. ನೀನ್ ಹೇಳು ಒಂದ್ಸಲ. ನಾನ್ ನೆಗೆಟಿವ್ ಆಗಿ ಯೋಚನೆ ಮಾಡೋಂಥ ಅವಶ್ಯಕತೆನೇ ಇಲ್ಲ.
ಹೇ ಯಾಕೆ ಹೀಗೆ ಹೋಗ್ತಿದ್ಯಾ? ನಾವ್ ಹೋಗ್ಬೇಕಿರೋದ್ ಲೆಫ್ಟ್ಗಲ್ವಾ? ನಾನು ಹೇಳಿದ ಅಡ್ರೆಸ್ ಈ ಕಡೆ ಅಲ್ಲ ಅಲ್ವಾ? ಹಲೋ, ನೀನು ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇದ್ಯಾ, ಆದ್ರೆ ನಾನು ಬರ್ತಿಲ್ವಲ್ಲ. ಇದೇನಿದು? ನನ್ ಜೊತೆ ಬಾಂದಿದಕ್ ತಾನೆ ಮನೆಯಿಂದ ಬಂದಿದ್ ನೀನು? ಹಾ ನೋಡು, ಆಕ್ಚುಲಿ ನಾನು ಇವತ್ತು ಆ ಹುಡುಗಿನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಏನು? ಹೌದು, ಆ ಹುಡುಗಿ ಬೆಳಗ್ಗೆನೆ ಸಿಗೋಣ ಅಂತ ಹೇಳಿದ್ಲು. ಮನೆಯಿಂದ ಹೊರಡುವಾಗ ಅಮ್ಮನಿಂದ ತಪ್ಪಿಸ್ಕೊಂಡು ಹೆಂಗ್ ಆಚೆ ಹೋಗೋದು, ಹೊರಡುವಾಗ ಅಮ್ಮ ಪಕ್ಕದಲ್ಲೇ ಇದ್ದು ಆಫೀಸಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಈ ಗ್ಯಾಪಲ್ಲಿ ಹೆಂಗ್ ತಪ್ಪಿಸ್ಕೋಬೇಕು, ಏನ್ ಹೇಳಿ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ತಾ ಇದ್ದೆ. ಟೈಮಿಗೆ ಸರಿಯಾಗಿ ನೀನು ಬಂದೆ. ಅದಕ್ಕೆ ನೀನು ಬಾ ಅಂದ ತಕ್ಷಣನೇ ನಾಯಿ ಮರಿ ಥರ ಬಾಲ ಅಲಡಿಸ್ಕೊಂಡು ನೀನು ಹಿಂದೆ ಬಂದಿದ್ದು. ಇವಾಗ ನೋಡು ಎಷ್ಟು ಈಸಿ ಆಯ್ತು ನನಗೆ. ಮನೆಯಲ್ಲಿ ನಾನು ನಿನ್ನ ಜೊತೆನೇ ಬಂದಿದ್ದೀನಿ ಅಂತ ಅನ್ಕೋತಾರೆ. ನಾನೀಗ ಮಧ್ಯದಲ್ಲೇ ಇಳ್ಕೊಂಡು ಬಿಡ್ತೀನಿ, ಹೋಗಿ ಆ ಹುಡುಗಿನ ಮೀಟ್ ಮಾಡ್ಕೊಂಡು ಬರ್ತೀನಿ. ನೀನು ಆರಾಮಾಗಿ ನಿಶ್ಚಿತಾರ್ಥಕ್ಕೆ ಹೋಗ್ಬಿಟ್ ಬಾ. ನಿಶ್ಚಿತಾರ್ಥ ಮುಗಿಸ್ಕೊಂಡು ನಿನ್ನ ಮನೆಗೆ ವಾಪಸ್ ಹೋಗು, ಅಷ್ಟೇ, ಸಿಂಪಲ್. ಎಲ್ಲಿಗೆ ಹೋಗ್ಬೇಕು? ಅಯ್ಯೋ, ಅದೆಲ್ಲ ಇವಾಗ ಹೇಳಲ್ಲ. ನಾನೀಗ ಮೊದಲು ಕಾರ್ ನಿಲ್ಲಿಸ್ತೀನಿ, ನೀನು ಡ್ರೈವ್ ಮಾಡಿಕೊಂಡು ವಾಪಸ್ ಹೋಗು. ಹಾಂ? ಎಲ್ಲಿ ಅಂತ ಹೇಳು, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ, ಪರವಾಗಿಲ್ಲ. ನೋ ನೋ ನೋ, ಇವಾಗ ಆ ಹುಡುಗಿನೇ ನನ್ನ ಕರೆದಿದ್ದು. ನಾನೇನೋ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಅವಾಗಲೇ ನೀನು ಹೇಳ್ದಂಗೆ ಆ ಹುಡುಗಿಗೆ ನಾನು ತಕ್ಷಣ ಹೇಳ್ದೆ ಹೋದ್ರೆ ನಾನು ಮತ್ತೆ ಹೇಳೋವರೆಗೂ ವೆಯ್ಟ್ ಮಾಡಬೇಕಲ್ವಾ? ಇದ್ರ ಮಧ್ಯ ಆ ಹುಡುಗಿ ಹೆಸರು ಆಚೆ ಬರೋದು ನನಗಿಷ್ಟ ಇಲ್ಲ. ಅಪ್ಪಿ ತಪ್ಪಿ ಒಬ್ಬ ಹುಡುಗನ ಜೊತೆಗೆ ಒಂದು ಹುಡುಗಿ ಹೆಸರು ಆಚೆ ಬಂತು ಅನ್ಕೋ, ಅದು ನಿಜ ಆಗಬೇಕು. ಅನವಶ್ಯಕವಾಗಿ ಆ ಹುಡುಗಿ ಹೆಸರು ಹಾಳಾಗೋದು ನನಗಿಷ್ಟ ಇಲ್ಲ. ಓಕೆನಾ? ಸರಿ, ನಾನು ಹೋಗ್ತಿದ್ದೀನಿ, ಹುಷಾರು. ಗೋವಿಂದ್, ಹಾ, ಒಂದ್ಸಲ ಯೋಚನೆ ಮಾಡಿ ನೋಡು, ನಾನು ಬರ್ತೀನಿ ಕಣೋ. ನೋಡು ಗೌತಮಿ, ಮೊನ್ನೆ ನಾನು ಟೆಂಪಲಿಗೆ ಹೋದಾಗ ಇದೇ ಕೆಲಸ ಮಾಡಿದ್ಯಾ ಅಂತ ನನಗೆ ಗೊತ್ತು. ಈ ಥರದ ಹುಚ್ಚಿ ಕೆಲಸ ಮಾಡಿಬಿಡಾಯ್ತಾ? ಹಾ, ಎಲ್ಲ ಸೆಟ್ ಆದ್ಮೇಲೆ ನಾನೇ ನಿನಗೆ ನೇರವಾಗಿ ಪರಿಚಯ ಮಾಡಿಸ್ತೀನಿ, ಸರಿನಾ? ಹಾಗೆ ಆಗ್ಲಿ. ಸರಿ, ಹುಷಾರು, ಆರಾಮಾಗಿ ಹೋಗು, ಸೀಟ್ ಬೆಲ್ಟ್ ಹಾಕೋ. ಹಾ, ಬಾಯ್. ಆಟೋ ಆಟೋ. ಆಟೋ, ಆಟೋನ್ ಫಾಲೋ ಮಾಡ್ಬೇಕು. ದುಡ್ಡು ಜಾಸ್ತಿ ಎಷ್ಟು ಕೊಡ್ಬೇಕು. ಬೇಕಿದ್ರು ಕೊಡ್ತೀನಿ. ಹಾ, ಅತ್ತೆ. ನಡೀರಿ. ನಾರ್ಮಲ್ ಆಗಿ ಹುಡುಗರು ಬಂದು ಹುಡುಗಿರ್ಗೋಸ್ಕರ ಗಂಟೆಗಟ್ಲೆ ವೇಟ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ರಿವರ್ಸ್ ಆಗೋಗಿದೆ. ನಾನು ಮೀಟ್ ಆಗೋಣ ಅಂತ ಹೇಳಿದ ತಕ್ಷಣನೇ ನನಗಿಂತ 1 hour ಮುಂಚೆ ಬಂದು ವೇಟ್ ಮಾಡ್ತಾನೆ ಅನ್ಕೊಂಡೆ. ಆದ್ರೆ ಇನ್ನೂ ಬಂದಿಲ್ವಲ್ಲ. ಹೋಗ್ಲೇ ಬಿಡು, ನೋಡೋಣ.
ಯಾರೋ ಮಾತಾಡ್ಬೇಕು ಅಂತ ಇಲ್ಲಿಗೆ ಕರೆದ್ರು. ಇಲ್ಲಿಗೆ ಬಂದ್ರೆ ಪಾಪ ಮಾತೇ ಆಡ್ತಿಲ್ಲ. ಹೌದು, ಒಬ್ಳು ಹುಡುಗಿ ಒಬ್ಬ ಹುಡುಗನ್ ಜೊತೆ ಮಾತಾಡ್ಬೇಕು ಅಂತ ಕರೆದ್ರೆ ಹುಡುಗ ರೆಕ್ಕೆ ಕಟ್ಕೊಂಡ್ ಬಂದು ಗಂಟೆ ಮುಂಚೆ ಬಂದು ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲೆಲ್ಲ ರಿವರ್ಸ್. ನಾನ್ 1 ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ. ನನ್ ಮಾತಿಗೋಸ್ಕರ ಅಷ್ಟಾದ್ರೂ ವೇಟ್ ಮಾಡಕ್ಕಾಗಲ್ವಾ? ಇಲ್ಲಿ ನಾನು ತುಂಬಾ ಟೈಮಿಂದ ವೆಯ್ಟ್ ಮಾಡ್ತಿದ್ದೀನಿ. ನಾನು ವೆಯ್ಟ್ ಮಾಡ್ಬೇಕಾರೆ ಏನಾದ್ರು ಕನಿಕರ ತೋರಿಸಿದ್ರಾ? ಎಲ್ಲದಕ್ಕೂ ಕಾರಣ ಇರುತ್ತೆ. ಏನೋ ಆ ಕಾರಣಗಳು. ಕೆಲ್ವೊಂದ್ ಹೇಳಕ್ಕಾಗಲ್ಲ. ಏನೇ ಇದ್ರೂ ನನ್ನ ಹತ್ರನೇ ಹೇಳ್ಕೊಳ್ಳಿ ಅಂತ ಆಸೆ ಪಡ್ತೀನಪ್ಪ. ಈಗ ಹಳೇದ್ರ ಬಗ್ಗೆ ಕೆತ್ಕಕ್ ನಾನ್ ಬರ್ಲಿಲ್ಲ. ಹಂಗಾದ್ರೆ ಭವಿಷ್ಯದ ಬಗ್ಗೆ ಮಾತಾಡೋಣ. ಭವಿಷ್ಯ ಏನೋ ಗೊತ್ತಿಲ್ಲ, ಆದ್ರೆ ಭವಿಷ್ಯದ ಬಗ್ಗೆ ಚಿಕ್ಕ ಆಸೆ ಅಂತೂ ಇದೆ. ನಿಜವಾಗ್ಲೂ? ಅಂದ್ರೆ ನಿನ್ ಮನ್ಸಲ್ಲಿರೋ ಪ್ರೀತಿನ ಒಪ್ಕೊಂಡಂಗೆನಾ? ನಾಚಿಕೆನೇ ಯಾವಾಗ್ಲೂ ಉತ್ತರ ಅಲ್ಲ. ನೀ ನನ್ನ ಪ್ರೀತಿಸ್ತಿದ್ಯಾ ಅಂತ ನಂಗೆ ಮುಂಚೆಯಿಂದನೇ ಗೊತ್ತು. ಆದ್ರೆ ನೀನು ಒಪ್ಕೋತಿರ್ಲಿಲ್ವಲ್ಲ. ಹೇಳು ಗೀತಾ, ಕನಿಷ್ಠ ಪಕ್ಷ ಇವಾಗ್ಲಾದ್ರೂ ಬಾಯಿ ಬಿಟ್ಟು ಮುತ್ತಿನಂತ ಮಾತುಗಳನ್ನ ಮುದ್ದಾಗಿ ಹೇಳಿದ್ರೆ ಕೇಳಿ ಖುಷಿ ಪಡ್ತೀನಿ. ಇವಾಗ ತಾನೇ ಹೇಳಿದ್ನಲ್ಲ, ಹೆಣ್ಮಕ್ಳಿಗೆ ನಾಚಿಕೆ ಅಲಂಕಾರನೇ ಇರ್ಬೋದು, ಆದ್ರೆ ಅವ್ರ ಉತ್ತರ ಆಗಬಾರ್ದು. ನೀನ್ ಕೊಡೋ ಉತ್ತರ ಮಾತಲ್ಲಿದ್ರೇನೆ ಚೆನ್ನಾಗಿರತ್ತೆ. ಅರ್ಥ ಆಯ್ತು ತಾನೆ? ಮತ್ಯಾಕಿನ್ನೂ ಹಿಂಸೆ ಕೊಡ್ತೀರಾ? ಆಹಾ, ಖಂಡಿತ ನಂಬೋದಿಲ್ಲ. ನನಗೆ ನಿನ್ ಬಾಯಾರೇನೆ ಕೇಳಬೇಕು. ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ಪ್ರಾಮಿಸರಿ ನೋಟ್ ಕೂಡ ಬರ್ಸ್ಕೋತೀನಿ. ಅಷ್ಟು ನಂಬಿಕೆ ಇಲ್ವಾ? ಸರಿ ಬಿಡು, ಪ್ರಾಮಿಸರಿ ನೋಟ್ ಏನ್ ಬೇಡ, ಅಟ್ಲೀಸ್ಟ್ ಮಾತಲ್ಲಾದ್ರೂ ಹೇಳು. ನಾನು ನೀನು ನಾನು ನೀನು ಹೇಳು. ನನ್ನ ಕೈಲಿ ಆಗ್ತಾ ಇಲ್ಲ. ಅಯ್ಯೋ, ಹಂಗಂದ್ರೆ ಹೆಂಗೆ? ಆಗೋದಿಲ್ಲ. ಇಷ್ಟು ದಿನ ಕಾಡಿಸಿದ್ಯಾ, ಮತ್ತಿವಾಗ್ಲೂ ತಪ್ಪಿಸ್ಕೊಳಕ್ ನೋಡ್ತಾ ಇದೀಯಾ? ಆಗಲ್ಲ, ಹೇಳಲೇಬೇಕು. ನಾನು ಹೇಳು. ನಾನು ಅನ್ನೋದನ್ನ ಬಿಟ್ಟು ಬೇರೆ ಮಾತೇ ಬರ್ತಿಲ್ಲ. ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ. ಇಷ್ಟ ಅಂದ್ರೆ ಏನು? ಇಷ್ಟ ಅಂದ್ರೆ ನಮ್ಮ ಫ್ರೆಂಡ್ಸನ್ನು ಕೂಡ ನಾವು ಇಷ್ಟಪಡ್ತೀವಿ. ನಮ್ಮ ಜೊತೆ ಕೆಲಸ ಮಾಡೋರಲ್ಲೂ ಕೂಡ ಇಷ್ಟ ಆಗೋರು ತುಂಬ ಜನ ಇರ್ತಾರೆ. ಆ ಇಷ್ಟಕ್ಕೂ ಬೇರೆ ಇಷ್ಟಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಹೇಳು, ಇಷ್ಟ ಅಂದ್ರೆ ಏನು? ಓಕೆ, ಹೇಳ್ತಿದ್ದೀನಿ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಈಗಿಂದಲ್ಲ, ಯಾವತ್ತಿಂದನೂ ಪ್ರೀತಿ ಇದೆ. ನಿನ್ ಪ್ರೀತಿನ ಒಪ್ಕೊಳ್ದೆ ಇರೋದಕ್ಕೆ, ನನ್ನ ಪ್ರೀತಿನ ಹೇಳ್ಕೊಳ್ದೆ ಇರೋದಕ್ಕೆ ಕೆಲವು ಕಾರಣಗಳಿವೆ. ಅದೇನು ಅಂತ ಮಾತ್ರ ನನ್ನ ಯಾವತ್ತೂ ಕೇಳಬೇಡ. ಹೇಳೋ ಅಂತ ಸಮಯ ಬಂದ್ರೆ, ಹೇಳೋ ಅಂತ ಅವಶ್ಯಕತೆ ಬಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಈಗ ಮನ್ಸಲ್ಲಿರೋ ಮಾತನ್ನ ಹೇಳ್ದೆ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಏನು ನನ್ನ ಮಾತಾಡೋದಿಕ್ಕೆ ಹೇಳಿ ನಾನೀಗ ಮಾತಾಡ್ತಿರುವಾಗ ನೀವು ಮಾತೇ ಆಡ್ತಿಲ್ಲ?
ಈ ಒಂದು ಮಾತಿಗೋಸ್ಕರ ನಾನು ಎಷ್ಟು ತಪಸ್ ಮಾಡಿದ್ದೀನಿ ಗೊತ್ತಾ. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ಹಂಗಾದ್ರೆ ನಮ್ಮ ಮದ್ವೆ ಬಗ್ಗೆ ಈಗ ಯಾವ ನಿರ್ಧಾರನೂ ತಗೊಳಕ್ಕಾಗ್ತಿಲ್ಲ. ಮದ್ವೆ ಬಗ್ಗೆ ನನ್ಗೂ ತುಂಬ ಕನ್ಫ್ಯೂಷನ್ಸ್ ಇವೆ. ನಾವು ಒಟ್ಟಿಗೆ ಇರೋದ್ರ ಬಗ್ಗೆ, ಮದ್ವೆ ಬಗ್ಗೆ ನನಗಿದ್ದಿದ್ದ ಭಯನೇ. ಇಷ್ಟು ದಿನ ನನ್ನ ಪ್ರೀತಿನ ಇಷ್ಟು ದಿನ ಕಟ್ ಹಾಕಿದ್ವು. ಇನ್ನೂ ಕೆಲವು ಕಾರಣಗಳನ್ನ ನಾನು ಹೇಳ್ಕೊಳಕ್ಕಾಗ್ತಿಲ್ಲ. ಬೇಡ, ನೀನು ನಿನ್ನ ಪ್ರೀತಿ ಹೇಳ್ದಾಗ್ಲೇ ತುಂಬ ಸಂತೋಷವಾಗಿದ್ದೀನಿ. ಇವಾಗ ಮತ್ತೆ ನಿನ್ನ ಭಯಗಳ ಬಗ್ಗೆ ಮಾತಾಡಿ ನಿನ್ನ ಅಭಿಪ್ರಾಯನ ಬದಲಾಯಿಸ್ಕೋತೀಯೇನೋ ಅಂತ ಭಯ ಆಗ್ತಾ ಇದೆ. ಇನ್ನೇನು ಮಾತಾಡಬೇಡ. ಮದುವೆ ವಿಷಯವಾಗಿ ನಾಳಿದ್ದು ಮಾತಾಡೋಣ. ಇವಾಗ ಸಂತೋಷವಾಗಿರೋಣ. ನೀನೊಂದು ವಿಷಯ ಹೇಳ. ಏನು? ನಾಳೆ ನನ್ನ ಹುಟ್ಟಿದಬ್ಬ. ರಿಯಲಿ? ಹಾ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಈ ಥರದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಎಲ್ಲ ನಡೆಯಲ್ಲ. ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಂತೆ ಏಂಜಲ್ ಬರ್ತಿದ್ದಾಳೆ. ಮತ್ತೆ ನನ್ನ ಬರ್ತ್ಡೇ ಸ್ಪೆಷಲ್ ಆಗಿರಬೇಕು ಅಲ್ವಾ? ತುಂಬ ಹ್ಯಾಪಿ ಆಗಿದ್ದೀನಿ ಗೀತಾ. ಯಾವತ್ತೂ ಇಲ್ಲದೆ ಇರೋಷ್ಟು ಹ್ಯಾಪಿ ಆಗಿದ್ದೀನಿ. ತುಂಬ ಅಂದರೆ ತುಂಬ, ಹೇಳಕ್ಕಾಗದೇ ಇರೋ ಅಷ್ಟು. ಥ್ಯಾಂಕ್ಸ್ ಅ ಲಾಟ್. ಇನ್ಮೇಲಿಂದ ಹೀಗೆ ಹಗ್ ಮಾಡೋದು, ಹತ್ರ ಆಗೋದು ಮಾಡಬೇಡ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಅಯ್ಯೋ, ನಾವು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಪ್ರೀತಿ ಈ ಥರ ಎಲ್ಲ ಇರಬೇಕು ಅಂತೇನಿಲ್ಲ, ದೂರ ಇದ್ರೂ ಆಗುತ್ತೆ. ಸರಿ, ನೀನು ಆ ಥರ ಇದ್ರೆ ನಾನು ಆ ಥರನೇ ಇರ್ತೀನಿ. ಅಂದ್ರೆ ನೋಡೋಣ. ನೋಡೋಣ. ಹಾ, ಟೈಮ್ ಆಗೋಯ್ತು. ಆಫೀಸ್ಗೆ ಹೋಗೋಣ. ಇಷ್ಟು ಬೇಗನಾ? ಈಗಾಗಲೇ ನಾವು ಬಂದು ತುಂಬ ಹೊತ್ತಾಯ್ತು. ಆಫೀಸಲ್ಲೂ ನಾನೇ ಇರ್ತೀನಿ. ಹೇಗೂ ನೀವು ಅಲ್ಲಿ ನನ್ನ ನೋಡ್ತಾನೆ ಇರ್ತೀರಾ ಅಲ್ವಾ? ಹೋಗೋಣವಾ? ಎಲ್ಲಿಗೆ ಹೋಗಿರ್ಬೋದು?